म्हणजे ಏನು हम जानामि मी जाणतो मी प्रयत्न करतो मी इच्छा करतो मी सुखी आहे ಹಿಂಗೆ तिथे मी जाणतो प्रयत्न करतो इच्छा करतो सुखी आहे दुःखी आहे ಇವು ಅನುಭವ तिथे मग इनमें किसी एक गुण की प्रतीति होवे तो आत्मा की प्रतीति होवे ಅಂದರೆ मी जाणतो ನಾನು ತಿಳಿಯುತ್ತೇನೆ ನಾನು ಪ್ರಯತ್ನ ಮಾಡುತ್ತೇನೆ इच्छा करतो मी सुखी मी दुखी ಇದು ಅನುಭವ किसी की प्रतीति नहीं होवे तो आत्मा की प्रतीति होवे नहीं ಯಾವ ಕಾಲದಾಗ ಇವುಗಳಲ್ಲಿ ಯಾವುದು ಜ್ಞಾನ ಆಗಲಿಲ್ಲ ಯಾರೂ ಗುಣಗಳದಾಗ ಯಾವುದು ಜ್ಞಾನ ಆಗಲಿಲ್ಲ ಅಂದ್ರೆ ಆತ್ಮಂದು ಕೂಡ ಜ್ಞಾನ ಆಗೋದಿಲ್ಲ ಆದ್ದರಿಂದ ಎಲ್ಲ ಸಕಲ ಸಹ ವಿಶೇಷ ಗುಣನಂಕು ತ್ಯಾಗಕ್ಕೆ ಆತ್ಮಕ್ಕೆ ಪ್ರತೀತಿ ಹೋವೇನೆ ವಿಶೇಷ ಗುಣಗಳನ್ನು ತ್ಯಾಗ ಮಾಡಿದರೆ ಆತ್ಮಂದು ಜ್ಞಾನ ಆಗುವುದಿಲ್ಲ ತೈಸೆ ಆತ್ಮಕ್ಕೂ ತ್ಯಾಗಕ್ಕೆ ಕೇವಲ ಜ್ಞಾನಾಧಿಕನ की भी ಪ್ರತೀತಿ ಹೋವೇನೆ ಅದರಂತೆ ಆ ಆತ್ಮನ ತ್ಯಾಗ ಮಾಡಿದರೆ ಕೇವಲ ಜ್ಞಾನಾದಿಗಳನ್ನು ಕೂಡ ಜ್ಞಾನ ಆಗುವುದಿಲ್ಲ ನಿತ್ಯ ಸಂಬಂಧವು ಸಮಯ ಅವು ಸಂಬಂಧದಿಂದ ಜ್ಞಾನಾದಿ ಗುಣಗಳು ಆತ್ಮದೇ ಇರ್ತಾವೆ ಹೇಳ್ಯಾರ ಮತ್ತು ಜ್ಞಾನ ಆಗಬೇಕಾಗಿದ್ರೆ ಆತ್ಮ ತಗೊಂಡೇ ಅವು ಜ್ಞಾನ ಆಗ್ತಾವೆ ಮತ್ತು ಜ್ಞಾನ ಆಗಬೇಕಾದ್ರೆ ಆತ್ಮ ತಕ್ಕೊಂಡೇ ಇವು ಆಗ್ತಾವೆ ಅಂತ ಅವ್ರದ್ದು ಹೇಳೋದು ರೀತಿ आत्मा को त्याग के केवल ज्ञानाधिकन की भी प्रतीति हो भी नहीं यह थे जब घट के ज्ञान का ज्ञान होवे तब आत्मा का भी ज्ञान होवे घट ಮತ್ತು घट ज्ञान ಆತದ ಅನುವ್ಯವಸಾಯ ಜ್ಞಾನ घट ज्ञान ಅಂದ್ರೆ ಅನುವ್ಯವಸಾಯ ಜ್ಞಾನ ಅಂದರೆ घटमं जानामि तब आत्मा का भी ज्ञान होवे इस व्यवसाय को ಅಂದರೆ घट ज्ञान को ताकि विषय घट को तैसे व्यवसाय के आश्रय आत्मा को व्यवसाय के ज्ञान ಅಂದರೆ घट ज्ञान ಆ घट ज्ञान ಆಶ್ರಯರು ಆತ್ಮ घट ज्ञान का ಆಶ್ರಯರು ಜ್ಞಾನ ಆತ್ಮನಲ್ಲಿ ಇರ್ತೈತೆ ಅಂತ ಹೇಳಿರೋರು ಗುಣಗುಣಿಗೆ ಅದಕ್ಕೆ घटम अहम जानामि यह ज्ञान प्रकाशे है इसी वास्ते त्रिपुटी गोचर ज्ञान को ಅನುವ್ಯವಸಾಯ ಕಹಿ ಇದೇ ರೀತಿಯಿಂದ ಇದೇ ಕಾರಣದಿಂದ ನಾವು ತ್ರಿಪುಟಿಯನ್ನು ವಿಷೀಕರಿಸುವಂಥ ಜ್ಞಾನಕ್ಕೆ ಅನುವ್ಯವಸಾಯ ಅಂತ ಹೇಳ್ಕೊಂಡು ಬಂದೆವು ಅನುವ್ಯವಸಾಯ ಜ್ಞಾನಕ ಕರಣ ಮನ ಹೈ ಈಗ ಅವ್ರ ಕರಣ ಅಂದರೆ ಇಂದ್ರಿಯ ಹೇಳ್ಯಾರ ಇಂದ್ರಿಯ ಹೋಗ್ಯದಿಲ್ಲ ಕರಣ ಮನ ಹೈ ಯಾತೆ ಸಕಲ ವಿಷಯಂತೆ ಮನಕ ಸಂಬಂಧ ಕಯಾ ಚಾಯಿ ಆದ್ದರಿಂದ ಈಗ ನಾವು ಘಟದ ಜ್ಞಾನ ಮತ್ತು ಘಟದ ಜ್ಞಾನಕ್ಕೆ ಆಶ್ರಯ ಆತ್ಮ ಮೂರು ಅಂತ ಹೇಳಿದೆವು ಆ ಮೂರದು ಈ ಮೂರಕ್ಕೆ ಮನುಷ್ಯಕರಣ ಅಂತ ಹೇಳಿದೆವು ನಾವು ಮನುಷ್ಯಕರಣ ಅನುವ್ಯವಸಾಯ ಜ್ಞಾನಕ್ಕೆ ವಿಷಯಕರಣ ಮನಸ್ಕರಣ ಇದ್ದರೆ ಆ ಘಟದಲ್ಲಿ ಜ್ಞಾನ ಅದರ ಆಶ್ರಯ ಆತ್ಮ ಈ ಮೂರಕ್ಕೆ ಮನುಷ್ಯಂದು ಯಾವ ಸಂಬಂಧ ಹೇಳ್ತೀರಿ ಸಂಬಂಧ ಅದಕ್ಕೆ ಸಂಬಂಧ ಕಯಾ ಚಾಹಿಯೆ ಅದಕ್ಕೆ ಈ ಸಂಬಂಧ ಹೇಳ್ತಾರೆ ಅವರು ಸಂಬಂಧ ಕಯಾ ಚಾಹಿಯೆ ಜೈಸೆ ಘಟ ಜ್ಞಾನ ಅದು ಘಟದ ಸ್ವಲ್ಪ ಇದು ಮಾಡಿ ಅಂದ್ರೆ ಘಟ ಜ್ಞಾನ ಅಂದರೂ ಬರ್ತದೆ ಬಟ್ ಘಟ ಜ್ಞಾನ ಅವರ ಆತ್ಮ ನ್ಯಾಯಮತದಲ್ಲಿ ಘಟದ ಜ್ಞಾನಕ್ಕೆ ಜ್ಞಾನ ಆತ್ಮಾನು ವಿಷಯ ಆಗ್ತಾಯಿದೆ ನ್ಯಾಯಿಕರ ಮತದಲ್ಲಿ ಘಟದ ಜ್ಞಾನದ ಜ್ಞಾನ ಏನೈತಲ್ಲ ಅದಕ್ಕೆ ಆತ್ಮನ ವಿಷಯ ಆಗ್ತಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆತ್ಮ ವಿಷಯ ಘಟ ಜ್ಞಾನ ಅವರ ಆತ್ಮ ಮೂರು ವಿಷಯ ಅದು ನ್ಯಾಯಿಕರ ಮತದಲ್ಲಿ ಘಟ ಜ್ಞಾನದ ಜ್ಞಾನಕ್ಕೆ ಆತ್ಮ ವಿಷಯ ಆಗ್ತಾನೆ ಅಂತ ಅದೊಂದು ನಿಯಮ ತೈಸೆ ಅದರಂತೆ ಯಾವು ಘಟ ಜ್ಞಾನ ಮತ್ತು ಆತ್ಮ ಅದರಂತೆ ಘಟದಲ್ಲಿ ಘಟತ್ವ ಜ್ಞಾನದಲ್ಲಿ ಜ್ಞಾನತ್ವ आत्मदली आत्मत्व भी घट ज्ञान का ज्ञान के विषय है बच्चे चल तीन में घट ज्ञान से तो मन का घट मत ಮೊದಲು ಜ್ಞಾನದೊಡನೆ ಹೇಳ್ತಾರೆ ಘಟ ಜ್ಞಾನದೊಡನೆ घट ज्ञानदೊಡನೆ मन का स्वसंयुक्त समवाय संबंध है ಮನಸ್ಸಿಂದು घट ज्ञानದೊಡನೆ स्व ಮನಸ ಸಂಯುಕ್ತ ಅಂದ್ರೆ ಆತ್ಮ ಆ ಸಮವಾಯ ಸಂಬಂಧ ಗುಣಗುಣಿಗೆ ಘಟ ವಿಷಯ ಆತ್ಮಂದು ಘಟದೊಡನೆ ಮನಸ್ಸಿಂದು ಸಂಯುಕ್ತ ಅಂದರೆ ಸ್ವ ಅಂದ್ರೆ ಮನಸ ಮನಸ್ಸಿಂದು ಆತ್ಮಂದು ಸಂಯೋಗ
ಅಂದರೆ ಸಂಯುಕ್ತ ಆಯಿತು. ಮುಂದೆ ಸಮವಾಯ ಸಂಬಂಧ ಹೇ, ಹಾಂ ಸಮವಾಯ ಸಂಬಂಧ, ಗುಣಗುಣಿಗೆ ಸಮವಾಯ ಸಂಬಂಧ ತಿಳ್ತಿದ್ದು ಇಲ್ಲಿ. ಹಾಂ ಈಗ ಜ್ಞಾನದೊಡನೆ ಹೇಳಿದ್ರು. ಈಗ ಜ್ಞಾನತ್ವಸೆ ಅಲ್ಲಿ ಪೇಜ್ ನಂಬರ್ 19 ಹಾಕಿದ್ರು ಹೇಳ್ಯಾರು. 90 ಎಷ್ಟು 19 ಜ್ಞಾನದ ಸಂಬಂಧ ಹೇಳ್ಯಾರಲ್ಲ, ಅಲ್ಲಿ 19 ಪೇಜ್ ಮೇಲೆ ಇವೆಲ್ಲ ಬಂದವು. ಪ್ರಥಮ प्रत्यक्ष प्रमाण. ज्ञानत्व से स्व संयुक्त समवेत समवाय संबंध है. स्व ಅಂದರೆ ಮನ, ಸಂಯುಕ್ತ ಅಂದರೆ ಆತ್ಮ, ಮುಂದೆ ವ್ಯವಸಾಯ ಜ್ಞಾನ. संयुक्त कहिए, संयोग वाले को संयुक्त कहिए, ಅದಲ್ಲ. ಮುಂದೆ ಸಮವಾಯ वाले को समवेत कहिए. ಸಮವೇತ ಕೊಟ್ಟರೆ ಸಮವಾಯ ಉಳ್ಳೋದಕ್ಕೇನೆ ಮುಂದೆ ಹೋಗೋದಿತ್ತು ಅಂದ್ರೆ ಸಮವೇತ. ಅದ್ರಾಗ ವ್ಯವಸಾಯ ಜ್ಞಾನ, ಅಲ್ಲಿ ಮತ್ತೆ ಸಮವಾಯ ಸಂಬಂಧ ಅಂದ್ರೆ ಆ ಜ್ಞಾನತ್ವದು ಸಂಬಂಧ ಇರುತ್ತದೆ. ತಿಳಿತು ನಿಮಗಿದು ಇಲ್ಲ? ಈಗ ತೈಸೆ ಮನಕ ಆತ್ಮಸೆ, ಮನುಷ್ಯಂದು ಆತ್ಮದೊಡನೆ ಯಾವ ಸಂಬಂಧ? ಮನಕ ಆತ್ಮಸೆ ಸ್ವಸಂಯೋಗ ಸಂಬಂಧ ಐ. ಸ್ವ ಅಂದ್ರೆ ಮನಸ್ಸ, ಸಂಯೋಗ ಅಂದ್ರೆ ಆತ್ಮ, ಸಂಯೋಗ ಸಂಬಂಧ ಐ. ಇನ್ನು ಆತ್ಮತ್ವದೊಡನೆ ಸ್ವ ಸಂಯುಕ್ತ ಸಮವಾಯ ಸಂಬಂಧ ಐ. ಆತ್ಮದು ಸಂಯೋಗ ಸಂಬಂಧ, ಆ ಆತ್ಮತ್ವದೊಡನೆ ಸಂಯುಕ್ತ ಸಮವಾಯ ಸಂಬಂಧ. ಸಂಯುಕ್ತ ಸಂಬಂಧಗಳು ತಿಳಿಗತ್ತೇವೆ ನಿಮ್ಗೆ ಏನ್ರಿ? ಸಂಬಂಧಗಳು ಸಂಯುಕ್ತ ಸಮವಾಯ ಸಂಬಂಧ ಹೈ. ಇಲ್ಲಿ ಪರ್ಯಂತ ಹೇಳಿದ್ರು. ಈಗ ಏನು ಹೇಳ್ತಾರೆ? ಪರಂತು घट से तो मन का संबंध प्रत्यक्ष ज्ञान का हेतु संभवे नहीं. ಆದರೂ ಹೊರಗಿನ ಘಟಪಟಾದಿಗಳೊಡನೆ ಮನಸ್ಸ ಹೊರಗಿಂದು ಬಾಹ್ಯ ಹಿಂದೆ ಜ್ಞಾನ ಲಕ್ಷಣ ಸಂಬಂಧಗಳೇ ನೋಡಿ. ಮನಸ್ಸ ಹೊರಗಿನ ಬಾಹ್ಯ ಪದಾರ್ಥಗಳ ಜ್ಞಾನ ಮಾಡ್ಕೊಳ್ಳಲ್ಲ. ಇವು ಹೊರಗಿನ ಇಂದ್ರಿಯ ನಮ್ಮ ಹೆಂಗೆ ಜ್ಞಾನೇಂದ್ರಿಯ ಹೊರಗಿನ ಪ್ರತ್ಯಕ್ಷ ಎಲ್ಲ ಜ್ಞಾನ ಮಾಡ್ಕೋತಾವೆ. ಆದರೂ ಅವರು ಮನುಷ್ಯನೂ ಇಂದ್ರಿಯ ಅಂದ್ರೂ ಕೂಡ ಆ ಮನುಷ್ಯನಿಂದ ಹೊರಗಿನ ಬಾಹ್ಯ ಪದಾರ್ಥಗಳ ಜ್ಞಾನ ಆಗುವುದಿಲ್ಲ. ತಿಳಿತಿಲ್ಲ? ಸ್ವತಂತ್ರ ಮನುಷ್ಯನಿಂದ ಹೊರಗಿನ ಪದಾರ್ಥಗಳ ಜ್ಞಾನ ಆಗುವುದಿಲ್ಲ. परंतु घट से तो मन का संबंध प्रत्यक्ष ज्ञान का हेतु संभवे नहीं. ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಅಂತ ಹೇಳೋದು ಸಂಭವಿಸೋದಿಲ್ಲ. ಕಾಯತಿ ಯಾಕಂದರೆ ಬಾಹ್ಯ ಪದಾರ್ಥಕ ಜ್ಞಾನ ಸ್ವತಂತ್ರ ಮನುಷ್ಯ ಹೋವೇನಿ. ಹೊರಗಿನ ಪದಾರ್ಥಗಳ ಜ್ಞಾನ ಕೇವಲ ಬರೀ ಸ್ವತಂತ್ರ ಒಂದು ಮನುಷ್ಯನಿಂದಲೇ. ಮುಂದೆ ನಾವು ಅನುವ್ಯವಸಾಯ ಜ್ಞಾನ ಲಕ್ಷಣ ಸಂಬಂಧ ವ್ಯವಸಾಯ ಇವೆಲ್ಲ ಹೇಳ್ತೇವೆ. ಬರೀ ಮನುಷ್ಯನಿಂದ ಹೆಂಗೆ ನಾವು ಡೈರೆಕ್ಟ್ ವೃತ್ತಿ ಸಂಬಂಧ ಇದ್ದರೂ ನೇತ್ರ ಇಂದ್ರಿಯ ಪ್ರತ್ಯಕ್ಷ ವಿಷಯ ಸಂಬಂಧ ಆಗ್ತದೆ. ಹಂಗೆ ಸ್ವತಂತ್ರ ಮನುಷ್ಯನಿಂದ ಹೊರಗಿನ ಪದಾರ್ಥಗಳ ಜ್ಞಾನ ಸ್ವತಂತ್ರ ಮನಸ್ಸು ಮಾಡಿಕೊಳ್ಳೋದೇ ಇಲ್ಲ. ತಿಳಿದು ಯಾತೆ ಆದ್ದರಿಂದ ಘಟಸೆ ಮನಕ ಅಲೌಕಿಕ ಸಂಬಂಧ ಕಯಾಚಾಯಿ. ಆದ್ದರಿಂದ ಈ ಘಟದು ಮನುಷ್ಯನದೊಡನೆ अलौकिक संबंध कया चाहिए. अलौकिक संबंध कायते लौकिक संबंध से बाह्य पदार्थ का ज्ञान मनुष्य होवे नहीं. लौकिक संबंध ಅಂದರೆ ಅವು ಆರು ನಿಮಗೆ ಹೇಳಿದಲ್ಲ, ಸಂಯೋಗ ಸಂಬಂಧ, ಸಂಯುಕ್ತ ಸಂವಾದ ಸಂಬಂಧ, ಸಂಯುಕ್ತ ಸಮಯ ಸಂವಾದ ಸಂಬಂಧ, ಶುದ್ಧ ವಿಶೇಷಣತಾ ಸಂಬಂಧ, ಅವೇನು ಆರು ಹೇಳಿದಲ್ಲ ಅವುಗಳಿಂದ. लौकिक संबंध से बाह्य पदार्थ का ज्ञान मनुष्य होवे नहीं. अलौकिक संबंध से बाह्य पदार्थ का भी मनुष्य ज्ञान होवे है. अलौकिक ज्ञानದಿಂದ ಮನಸ್ಸಿನಿಂದ ಜ್ಞಾನ ಆಗುತ್ತದೆ. अलौकिक ಸಂಬಂಧ ಅಂದ್ರೆ ಮಣಿಜೆ ಅಂದರೆ ಜ್ಞಾನ ಲಕ್ಷಣ. ಮಣಿಜೆ ಅಂದರೆ ಒಂದು ಎರಡು ರೇಖೆ ಹೇಳಿದರು. ಮಣಿಜೆ ಬರ್ಕೊಳ್ಳೋಕ್ಕಿಂತಲೂ ಎಲ್ಲೆಲ್ಲಿ ಹಿಂಗೆ ಹೇಳ್ತಾರಲ್ಲ ಅದು ಎರಡು ಮಣಿಜೆ ಅಂದ್ರೆ अलौकिक संबंध ಅಂದ್ರೆ ಜ್ಞಾನ ಲಕ್ಷಣ. ಅರ್ಥಾತ್ ಜ್ಞಾನ ಲಕ್ಷಣದಾಗ ಹಿಂದೆ 295 ಪೇಜ್ ಮೇಲೆ ಅವ್ರು ಇದಕ್ಕೆ ಹೇಳ್ಯಾರ, ತತ್ವ ಇಲ್ಲಿ ಅದ ಇಲ್ಲಿ ಯಾಕೆ ಹೆಂಗೆ ತೋರ್ತದೆ. ನಾವು ಜ್ಞಾನ ಲಕ್ಷಣ ಸಂಬಂಧ ಹೇಳ್ತೇವೆ, ಸಾಮಾನ್ಯ ಲಕ್ಷಣ ಇಲ್ಲ, ಜ್ಞಾನ ಲಕ್ಷಣ ಸಂಬಂಧ ಹೇಳ್ತೇವೆ ಅಂತ ಹೇಳ್ಯಾರ ಅವರು. ಜ್ಞಾನ ರಸತತ್ವದು ಜ್ಞಾನ ಲಕ್ಷಣ ಹೈ.
ಅದರದ್ದೇ ಮತ್ತು ಸ್ವಲ್ಪ ಬಿಡಿಸಿ ಹೇಳ್ತಾರೆ. ಅದರದ್ದೇ ಮೇಲಿಂದ ಹೇಳ್ತಾರೆ. ಅನುವ್ಯವಸಾಯ ಜ್ಞಾನಕ್ಕೆ ಅನುವ್ಯವಸಾಯ ಜ್ಞಾನ ಅಂದ್ರೆ ಘಟಮಂ ಜಾನಾಮಿ. ಅನುವ್ಯವಸಾಯ ಜ್ಞಾನ ಮ್ಯಾಲೆ ಹೇಳೋದು ಘಟಮಂ ಜಾನಾಮಿ. ವಿಷಯ ಜೋ ವ್ಯವಸಾಯ ಜ್ಞಾನ ಅಂದರೆ ಅಯಂ ಘಟ ಸೋಯಿ ಮನಕ ಘಟ ಸೇ ಸಂಬಂಧ ಹೇ. ಅದುವೇ ಮನಸ್ಸಿಂದು ಘಟದೊಡನೆ ಸಂಬಂಧ. ಡೈರೆಕ್ಟ್ ಮನಸ್ಸಿಂದು ಘಟದೊಡನೆ ಸಂಬಂಧ ಇಲ್ಲ. ಕಿಂತು ಆ ವ್ಯವಸಾಯ ಜ್ಞಾನ ಅದೇ ಮನಸ್ಸಿಂದು ಘಟದೊಡನೆ ಸಂಬಂಧ. ತಿರ್ಗ ಸಂಬಂಧ ಹೆಂಗೆ? ತಾಕಾಯೇ ಸ್ವರೂಪ ಹೇ, ಅದರದ್ದು ಸ್ವರೂಪ ಇರುತ್ತದೆ. ಈಗ ಸ್ವ ಸಂಯುಕ್ತ ಸಮವೇತ ಜ್ಞಾನ. ಸ್ವ ಅಂದರೆ ಮನಸ್ಸ, ಸಂಯುಕ್ತ ಅಂದ್ರೆ ಆತ್ಮ, ಸಮವೇತ ಜ್ಞಾನ ಅಂದ್ರೇ ವ್ಯವಸಾಯ ಜ್ಞಾನ. ಸಮವೇತ ಜ್ಞಾನ ಅಂದ್ರೇ ವ್ಯವಸಾಯ ಜ್ಞಾನ. ಅಥವಾ ಸ್ವಸಂಯುಕ್ತ ಸಮವೇತ ಜ್ಞಾನ ವಿಷಯತಾ ಯೈ मन का घट से संबंध है. ಆ ಮನಸ್ಸಿಂದು ಘಟದೊಡನೆ ಏನು ಹೇಳಿದರು? ಸ್ವ ಅಂದ್ರೆ ಮನಸ್ಸ, ಸಂಯುಕ್ತ ಅಂದ್ರೆ ಆತ್ಮ, ಅಲ್ಲಿ ಸಮವೇತ ಜ್ಞಾನ ಅಂದ್ರೆ ವ್ಯವಸಾಯ ಜ್ಞಾನ. ಆ ವ್ಯವಸಾಯ ಜ್ಞಾನಕ್ಕೆ ವಿಷಯತ ಇದೇ ವಿಷಯತ ಏನಾಗ್ತದ. ಅಥವಾ ಘಟದೊಡನೆ ಮನಸ್ಸಿಂದು ವಿಷಯತ ಸಂಬಂಧ ಇರುತ್ತೆ ಅಂತ ಹಿಂಗಾದ್ರೂ ಓದಿದ್ರು ಬರ್ತಾವೆ. ಘಟದೊಡನೆ ಮನಸ್ಸಿಂದು ವಿಷಯತಾ ಸಂಬಂಧ. ವಿಷಯತಾ ಮನಸ್ಸಿಂದು ಘಟದೊಡನೆ ಯಾವ ಸಂಬಂಧ ಅಂದರೆ ವಿಷಯತಾ ಸಂಬಂಧ. ತೀರ್ಥ ನಿಮಗಿದು ಏನಿಲ್ಲ ತೀರ್ತಿಲ್ರಿ? ಹಾಂ, ಆ ಘಟದೊಡನೆ ಮನಸ್ಸಿಂದ ಯಾವ ಸಂಬಂಧ ಅಂದರೆ ವಿಷಯತಾ ಸಂಬಂಧ ಇರುತ್ತದೆ. ಹಾಂ, ಈಗ ನಾವು ಜ್ಞಾನ ಲಕ್ಷಣ ಸಂಬಂಧ ಹೇಳಿದೆವು ಮ್ಯಾಲ. ಆ ಜ್ಞಾನ ಮತ್ತು ಲಕ್ಷಣ ಎರಡು ಅದ ಉಂಟು. ಜ್ಞಾನ ಒಂದದ, ಲಕ್ಷಣ ಒಂದದ. ಈಗ ಆ ಜ್ಞಾನ ಶಬ್ದಕ್ಕೆ ಅರ್ಥ ಏನು, ಲಕ್ಷಣ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳ್ತಾರೆ. ಜ್ಞಾನ ಲಕ್ಷಣ ವಾಕ್ಯ ಮೇ ಲಕ್ಷಣ ಶಬ್ದ ಕಾ ಸ್ವರೂಪ ಅರ್ಥ ಕರೆ. ಸ್ವರೂಪ ಜ್ಞಾನ ಲಕ್ಷಣ ವಾಕ್ಯದಲ್ಲಿ ಲಕ್ಷಣ ಅಂದ್ರೇನು, ಸ್ವರೂಪ ಅಂತ ಅರ್ಥ ಮಾಡಿದರೆ ತೋ ಆದ್ಯ ಸಂಬಂಧ ಹೇ. ಆದ್ಯ ಸಂಬಂಧ ಅಂದ್ರೇ ಸ್ವಸಂಯುಕ್ತ ಸಮವೇತ ಜ್ಞಾನ. ಎರಡು ಹೇಳ್ಯಾರ ನೋಡ್ರಿ, ಮ್ಯಾಲ್ ಕೌನ್ಸ್ ಮಾಡಿ ಒಂದು ಸ್ವಸಂಯುಕ್ತ ಸಮವೇತ ಜ್ಞಾನ ಒಂದು, ಅಥವಾ ಸ್ವಸಂಯುಕ್ತ ಸಮವೇತ ಜ್ಞಾನ ವಿಷಯತ ಎರಡಲ್ಲ. ಈಗ ನಾವು ಲಕ್ಷಣ ಶಬ್ದದು ಸ್ವರೂಪ ಅರ್ಥ ಮಾಡಿದೆವು ಅಂದರೆ ಆದ್ಯ ಸಂಬಂಧ ಸಮವೇತ ಜ್ಞಾನ. ಇನ್ನು ಲಕ್ಷಣ ಶಬ್ದದು ಜ್ಞಾಪಕ ಅರ್ಥ ಕರೆ. ಜ್ಞಾಪಕ ಅಂದ್ರೆ ಮಾಡಿಕೊಡುವುದು, ದಾಖಿನಾರ ಕರುಣ್ ದೇಣಾರ ಮಾಡಿಕೊಡುವುದು, ತೋರಿಸಿಕೊಡುವುದು. ಜ್ಞಾಪಕ ಅರ್ಥ ಕರೆ ತಬ ದ್ವಿತೀಯ ಸಂಬಂಧ. ದ್ವಿತೀಯ ಸಂಬಂಧ ಅಂದರೆ ಮೇಲೆ ಹೇಳಲ್ಪಟ್ಟ ಎರಡನೇದು ನೋಡಿ, ಸ್ವಸಂಯುಕ್ತ ಸಮವೇತ ಜ್ಞಾನ ವಿಷಯತಾ ಸಂಬಂಧ. ಜ್ಞಾನ ಅದಕ್ಕೆ ಮಾಡಿಬಿಡ್ರಿ ದ್ವಿತೀಯ ಸಂಬಂಧ ಅಂದ್ರೆ ಗೊತ್ತಂದ್ರೆ. ಹಾಂ, ಈ ಎರಡೂ ಸಂಬಂಧಗಳಲ್ಲಿ ಹೇಳಲ್ಪಟ್ಟಂಥ ಎರಡೂ ಸಂಬಂಧಗಳಲ್ಲಿ ದೋನೂ ಸಂಬಂಧ ಮೇ ಸ್ವ ಶಬ್ದ का अर्थ मन है. ಎರಡರಲ್ಲಿ ಮನ ಅಂದರೆ ಸ್ವ. ಆ ಎರಡೂ ಸ್ವ ಶಬ್ದ का अर्थ ಮನಸ್ಸು. ತಾಸೆ ಆ ಮನಸ್ಸೆ ಸಂಯುಕ್ತ ಆತ್ಮ ಸಂಯೋಗಗೊಳ್ಳುವುದು ಸಂಯುಕ್ತ. ಆ ಮನಸ್ಸಿನಲ್ಲಿ ಸಂಯೋಗಗೊಳ್ಳುವುದು ಆತ್ಮ. ತಾಮೆ ಆ ಆತ್ಮನಲ್ಲಿ ಸಮವೇತ ಸಮಯಗೊಳ್ಳುವುದು ಸಂವೇತ ವ್ಯವಸಾಯ ಜ್ಞಾನ ಹೈ. ವ್ಯವಸಾಯ ಜ್ಞಾನ ಇರುತ್ತದೆ. ಸೊ ವ್ಯವಸಾಯ ಜ್ಞಾನ ಸೊ ಘಟದಲ್ಲಿ ಹೆಂಗದ ವಿಷಯತಾ ಸಂಬಂಧ से रहे. घट में रहे कैसे रहे, विषयता रहे. ಹಾಂ ಬರೆದಿರಲಿಲ್ಲ ನೆನಪು. ಹಾಂ ಅಂದರೆ ಮ್ಯಾಲೆ ಹೇಳಿದ್ರು ಮನಸ್ಸಿಂದು ಘಟದೊಡನೆ ವಿಷಯತಾ ಸಂಬಂಧ ಅಂತ ಏನು ಹೇಳಿದ್ರಲ್ಲ, ಅದನ್ನೇ ತೆಳಗೆ ಮತ್ತೆ ಬಿಡಿಸಿದ್ರು. ಲಕ್ಷಣ ಶಬ್ದಕ್ಕೆ ಎರಡು ಅರ್ಥ, ಒಂದು ಸ್ವರೂಪ ಅರ್ಥ ಮಾಡಿದ್ರಿ. ಮೊದಲಿಂದು ಸಂಯುಕ್ತ ಸಮವೇತ ಜ್ಞಾನ ತೋರಿ,
ಇನ್ನು ಜ್ಞಾಪಕಾರ್ಥ ಅದೇ ಲಕ್ಷಣ ಶಬ್ದದು ಜ್ಞಾಪಕಾರ್ಥ ಮಾಡಿದ್ರಿ ಅಂದ್ರೆ ವಿಷಯತಾ ಸಂಬಂಧ ಅಂತ ತೋರಿ. ತಿಥಿಲಿ ತನಕ ಯಾತೆ ಉಕ್ತ ಜ್ಞಾನಿ. ಉಕ್ತ ಜ್ಞಾನಿ ಅಂದ್ರೇ ಆ ಮನುಷ್ಯಂದು ಸಂಯುಕ್ತ ಸಂಯುಕ್ತ ಜ್ಞಾನ. मन का घट में संबंध होने थे. याते उक्त ज्ञान ही अंदर स्वसंयुक्त संयुक्त ज्ञान मन का घट में संबंध होने थे. ಮನುಷ್ಯಂದು ಡೈರೆಕ್ಟ್ ಘಟದೊಳಗೆ ಸಂಬಂಧ ಇಲ್ಲ ಅಂತ ಇಟ್ಟು ಹೇಳಿರ್ತಾರೆ ತಿಥಿಲಿ ನಿಮ್ಗೆ. ಹಾಂ, ಉಕ್ತ ಜ್ಞಾನ ಹಿ मन का घट में संबंध होने थे. ಮನುಷ್ಯಂದು ಘಟ में ಅನ್ನೋಕ್ಕಿಂತ ಘಟದೊಡನೆ ಸಂಬಂಧ ಇರೋಣದಿಂದ. ಹಾಂ, ಆ ಮನುಷ್ಯಂದು ಆ ಘಟದೊಡನೆ ಸಂಬಂಧ ಇರೋಣದಿಂದ. ಈಗ ಅಲ್ಲಿ ನಾವು ಓದ್ ನೋಡ್ರಿ, ಘಟಕ ಜ್ಞಾನ ಮಾನಸೋವೆ ಹೈ. ಘಟಕ ಮಾನಸ ಜ್ಞಾನವೇ ಅಂತ ಸರಳೆ ಆತದ. ಅದು ಸರಳ ತಿಳಿಲಿಕ್ಕೆ ಘಟಕ ಜ್ಞಾನ ಮಾನಸೋವೆ ಹೈ. ಘಟದ ಜ್ಞಾನ ಮನುಷ್ಯನಿಂದ ಆಗುತ್ತದೆ. ಮತ್ತು ಹ್ಯಾಂಗೆ ಸ್ವತಂತ್ರ ಹೇಳಿಲ್ಲ, ಅದಕ್ಕೆ ಹೇಳಿದ್ರು ನೋಡು ತಿಥಿಲಿ ಯಾಕೆ ಹೇಳಿದ್ರು ಇಷ್ಟೆಲ್ಲ. ಹಾಂ, घट का ज्ञान मानस हो गई. द्वितीय पक्ष में उक्त ज्ञान की विषयता रूप संबंध घट में है. ಮತ್ತು ಎರಡನೇ ಪಕ್ಷದಲ್ಲಿ ಆದರೂ ಕೂಡ ವ್ಯವಸಾಯ ಜ್ಞಾನಕ್ಕೆ ವಿಷಯತಾ ರೂಪ ಸಂಬಂಧ ಘಟದಲ್ಲಿ ಐತೀನಿ. व्यवसाय ज्ञान के विषय ಅಲ್ಲಿ ಪದ ಅಂದರೆ ಘ ಮಾಡಬೇಕು. ಘಟ ಘಟತ್ತು ದೋನು ಹೈ. ನಿಮ್ಮಲ್ಲಿ ಘ ಅದೇನು ಘ ಮಾಡಬೇಕು. ಅದಕ್ಕೆ ಪ್ರಿಂಟ್ ತಪ್ಪಿದ್ದು ಘಟ ಪಕ್ಕೆ ಘ ಮಾಡೋದು. ಇದಕ್ಕೆ ಕಾಟ್ ಹೊಡೆದು ಮ್ಯಾಲೆ ಘ ಬರ್ಕೋರಿ. घट घटत्व दोनों है. याते व्यवसाय रूप संबंध से व्यवसाय रूप संबंधದಿಂದ अनुव्यवसाय ज्ञान के दोनों विषय है. दोनों ಅಂದರೆ ಯಾವ ಪ್ರಭು? दोनों है ಅಂದರೆ घट ಮತ್ತು घटत्व. हाँ, दोनों विषय है. इस रीति से घट ज्ञानादिक घट ಜ್ಞಾನಾದಿಕ ಘಟ ಜ್ಞಾನ ಆತ್ಮಜ್ಞಾನ ಹೇಳಿದವಲ್ಲ, ಅದರ ಮ್ಯಾಲ ಹೇಳಿದ್ರೆ ನೋಡಿ ಏಕದಮ್ ಮ್ಯಾಲ ಘಟ ಜ್ಞಾನ ಆತ್ಮ ವಿಷಯ. ಅದರಂತೆ ಮ್ಯಾಲ ಏಕದಮ್ ಮ್ಯಾಲ ಘಟತ್ವ ಜ್ಞಾನತ್ವ ಆತ್ಮತ್ವ ಭೀ ಘಟ ಜ್ಞಾನಕ್ಕೆ ಜ್ಞಾನಕ ವಿಷಯ ಅಂತ ಹೇಳಿದಲ್ಲ, ಅದರಂತೆ ಈ ರೀತಿಯಿಂದ ಉಪಸಂಹಾರ ಮಾಡ್ತಾರೆ ಅವರು. ಈ ರೀತಿಯಿಂದ ಘಟ ಜ್ಞಾನಾದಿಗಳು ಅಂದ್ರೆ ಅದರಂತೆ ಆತ್ಮತ್ವ ಘಟತ್ವ ಜ್ಞಾನತ್ವ ಮ್ಯಾಲೆ ಅವನು ತೊಳೋದು विषय ಹೇಳಿಲ್ಲ ಅವರು. अनुव्यवसाय ज्ञान के विषय है. अनुव्यवसाय ज्ञान का विषय. याते ज्ञान का ज्ञान अनुव्यवसाय है. ज्ञान का ज्ञान अंदरने अनुव्यवसाय. ताकि सामग्री आ अनुव्यवसाय ज्ञान का सामग्री मन संयोगादि का रूप है. मन संयोगादिಗಳ ರೂಪವೇ ಇರುತ್ತದೆ. तासे ज्ञान का और ज्ञानत्व का ज्ञान होवे. ಇದರಿಂದ ಇದು ಅನುವ್ಯವಸಾಯ ಜ್ಞಾನದಿಂದ ಜ್ಞಾನ ಹೇಳಿರೋ ಸಂಬಂಧ ಏನು? ಮನ ಸಂಯೋಗಾದಿಕ ಸಂಯೋಗ ಸಂಬಂಧ, ಸಂಯುಕ್ತ ಸಮವಾಯ ಸಂಬಂಧ, ಅಂದರೆ ಆತ್ಮದು ಆ ಘಟದು ವಿಷಯತಾ ಸಂಬಂಧ ಇಟ್ಟೆಲ್ಲ ಹೇಳಿದೆವಲ್ಲ. ಇದರಿಂದಲೇ ಜ್ಞಾನದು ಮತ್ತು ಜ್ಞಾನತ್ವದ ಜ್ಞಾನ ಆಗುತ್ತದೆ. ಜ್ಞಾನನೂ ಹೇಳಿ ಸಂಬಂಧನೂ ಹೇಳಿದರು. ಈ ರೀತಿಯಲ್ಲಿ ಜ್ಞಾನ ಮತ್ತು ಜ್ಞಾನದೊಡನೆ ಮನುಷ್ಯನ ಸಂಬಂಧ ಹೇಳಿದರು, ಜ್ಞಾನತ್ವದೊಡನೆ ಮನುಷ್ಯನ ಯಾವ ಸಂಬಂಧ ಅದನ್ನು ಹೇಳಿದರು. ಈ ರೀತಿಯಿಂದ ಅವರು ಈ ಅನುವ್ಯವಸಾಯ ಜ್ಞಾನದ ರೂಪ ತಾಸೆ ಮನ ಸಂಯೋಗಾದಿಗಳು ಹೇಳಿದರೆ ಇಲ್ಲಿ ಅವುಗಳ ರೂಪ तासे ज्ञान का और ज्ञानत्व का ज्ञान होवे है. परंतु प्रमत्व का ज्ञान होवे नहीं. ಆದರೂ ಪ್ರಮತ್ವದ ಜ್ಞಾನ ಪರ್ತಾ ಪ್ರಮಾಣ ಹೇಳ್ಕತ್ತಾರೆ. ಈಗ ಪ್ರಮತ್ವ ಜ್ಞಾನ ಇವುಗಳಿಂದ ಆಗಲ್ಲ. ಈ ಮನಸ್ಸಂಯೋಗಾದಿಗಳು ಏನು ಇಲ್ಲಿ ಹೇಳಿದೆವಲ್ಲ, ಇವುಗಳಿಂದ ಪ್ರಮತ್ವ ಜ್ಞಾನ ಆಗುವುದಿಲ್ಲ. ಮತ್ತು ಹಂಗೆ ಕಿಂತು ಜ್ಞಾನ ಹೋಯಿಕೆ ಮೊದಲು ನಿಮಗೆ ಯಾವುದಾದ್ರೂ ವಿಷಯಗಳ ಜ್ಞಾನ ಆಯಿತು. जब पुरुष की सफल प्रवृत्ति होवे तासे उत्तर काल में
प्रवृत्ति जनक ज्ञान में प्रमत्व का अनुमिति ज्ञान होवे है ನಿಮಗೆ ಮೊದಲು ಯಾವ ಜ್ಞಾನ ಆಯಿತು ಆವಾಗ ಪುರುಷಂದು ಆ ವಿಷಯದಲ್ಲಿ ಸಫಲ ಪ್ರವೃತ್ತಿ ಆಯಿತು. ಸಫಲ ಪ್ರವೃತ್ತಿ ಆಗಿದ ನಂತರ ಉತ್ತಲಕಾರ ಆದ ನಂತರ ಆ ಪ್ರವೃತ್ತಿಗೆ ಕಾರಣ ಜ್ಞಾನದಲ್ಲಿ ಪ್ರಮತ್ವದ ಅನುಮಿತಿ ಜ್ಞಾನ ಆಗುತ್ತದೆ. ಪ್ರಮತ್ವದ ಅನುಮಿತಿ ಜ್ಞಾನ ಆಗುತ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಜೈಸಿ तड़ाग में जल के प्रत्यक्ष ज्ञान से जलार्थी की प्रवृत्ति हुई. तड़ाग में ಅಂದರೆ ಒಂದು ಕೆರೆ, ತಡಾಗ ಅಂದರೆ ಕೆರೆ. ಅಲ್ಲಿ ನೀರಿನ ಪ್ರತ್ಯಕ್ಷ ನೀರು ನೋಡಕ್ಕಂತೆ ಅವನಿಗೆ ಏನೋ ನೀರಿಂದ ಇಚ್ಛೆ ಆಗಿರುವುದು, ಅವ ಅಲ್ಲಿ ಪ್ರವೃತ್ತಿನೂ ಆದ. ಜಲಕ ಲಾಭ ಹೋವೆ ನೀರು ಕುಡ್ದ. ಪ್ರಮೋದ ಮೊದಲೇನು ಮೊದಲು ಮೋದ ಮೊದಲು ಪ್ರಿಯ ಪ್ರಿಯ ಯಾನು ನೀರು ನೋಡಿದ ನೀರಡಿಗೆ ಬೊಳಗೆ ಬ್ಯಾಸ್ಗೆ ಹೊಂಟನವ ಇವರು ನೀರು ಅದಾವ ಪ್ರಿಯ ಐತೆ ಅವನಿಗೆ. ಅಲ್ಲಿ ಪ್ರತ್ಯಕ್ಷ ನೀರು ಅದಾವ ಯಾನು ಚಲೋ ಕುಡ್ ನೋಡಿದ್ರು ಹಿಡ್ದಾನ. ಇನ್ನು ಕುಡ್ದಿಲ್ಲ ಪ್ರಾಪ್ತಿ ಅದಕ್ಕೆ ಪ್ರಮೋದ. ಅದಕ್ಕೆ ಜಲಕ ಲಾಭ ಹೋವೆ ಅಂದ್ರೇನು, ಅವನು ನೀರು ಕುಡ್ದ, ಪಾನಿ ಪೀಲೆ ಅವರು ನೀರು ಕುಡಿದ ಈಗ ಲಾಭ ಆಗಿ ಅಂದ್ರೆ ಕೈಯಾಗ ಕೂಡ ನೋಡಿಸ್ಕೊಂಡು ಲಾಭ ಇಲ್ಲ, ಹೊಟ್ಟೆ ಹೋಗ್ಯಾವ ನೀರು ಕುಡ್ದಾನೀಗ. ಪಾನಿ ಪೀಲೆ ಅವ್ರು ಲಾಭ ಹೋವೆ ಅಂದರೆ ಪೀಲೆ ಕುಡಿದ್ಮೇಲೆ ಅಂತ ಬರ್ಕೋರಿ ನೀವು ಅಲ್ಲಿ, ಯಾಕಂದ್ರೆ ಮುಂದೆ ಅವ್ನು ಶಂಕ ಏನು ಮಾಡತ್ತಲ್ಲ. ಜಲಕ ಲಾಭ ಹೋವೆ ಅಂದರೆ ನೀರು ಕುಡಿದ ಮೇಲೆ ಪುರುಷಕ್ಕೂ ಐಸಾ ಅನುಮಾನ ಹೋವೆ, ಆವಾಗ ಅವನಿಗೆ ಆ ಪುರುಷ ಹಿಂಗೆ ಅನುಮಾನ ಆಗುತ್ತೆ. ಇದಂ ಜಲಜ್ಞಾನಂ ಪ್ರಮ, ಇದು ಪ್ರತಿಜ್ಞಾ ವಾಕ್ಯ. ಇದಂ ಜಲಜ್ಞಾನಂ ಪ್ರಮ, ಇದು ಪ್ರತಿಜ್ಞಾ ವಾಕ್ಯ. ಸಫಲ ಪ್ರವೃತ್ತಿ ಜನಕತ್ವಾತ್ ಹೇತುವಾಕ್ಯ. ಯತ್ರ ಯತ್ರ ಸಫಲ ಪ್ರವೃತ್ತಿ ಜನಕತ್ವಂ ತತ್ರ ತತ್ರ ಪ್ರಮತ್ವಂ, ಇದು ವ್ಯಾಪ್ತಿ. ಇದು ವ್ಯಾಪ್ತಿ. ಯಥಾ ನಿರ್ಣಿತ ಪ್ರಮಾಯ ಅಂದರೆ ನಮಗೆ ಇದು ಡೈರೆಕ್ಟ್ ನೀರಿನಿಂದ ಪ್ರತ್ಯಕ್ಷ ಪ್ರಮ ಆಗ್ತದಿಲ್ಲ ಜ್ಞಾನ. ನಿಶ್ಚಯ ಪ್ರಮ ಹೆಂಗತ್ತ ಹಂಗೆ. ಯಥಾ ನಿರ್ಣಿತ ಪ್ರಮಾಯ ಯಾ ತಿಳಿಸಿ ನಿಮ್ಮದು ಪ್ರವೃತ್ತಿ ಸಫಲ ಪ್ರವೃತ್ತಿ ಜಲಜ್ಞಾನಂ ಪ್ರತಿಜ್ಞಾವಾಕ್ಯ. ಸಫಲ ಪ್ರವೃತ್ತಿ ಜನಕತ್ವಾತ್ ಯತ್ರ ಯತ್ರ ಸಫಲ ಪ್ರವೃತ್ತಿ ಜನಕತ್ವಂ ತತ್ರ ತತ್ರ ಪ್ರಮತ್ವ. ಸಫಲ ಪ್ರವೃತ್ತಿ ಜನಕ್ಕೆ ಎಲ್ಲಿ ಆಗ್ತದೆ ಅದಕ್ಕಂದ್ರೆ ಪ್ರಮತ್ವ. उदाहरण वाक्य यहाँ वर्तमान जल ज्ञान पक्ष है. वर्तमान जल नोड़ಕೊಳ್ಳಿ जल ज्ञान ಏನದ ಪಕ್ಷ. यद्यपि ಏನಂತ ನೋಡಿ, अनुमान काल में जल ज्ञान अतीत है ಅಂದ್ರೆ ಏನು? ಈಗ ಅನುಮಾನ ಮಾಡ್ಲಿಕ್ಕೆ ಮ್ಯಾಲವ ಜಲಜ್ಞಾನಂ ಸಫಲ ಪ್ರವೃತ್ತಿ ಜನಕತ್ವ ಯತ್ರ ಯತ್ರ ಸಫಲ ಪ್ರವೃತ್ತಿ ಜನಕತ್ವ ತತ್ರ ತತ್ರ ಪ್ರಮತ್ವಂ. ಮ್ಯಾಲ ನಿಮ್ಮ ಬರ್ದಿದ್ದು ನೋಡಿ ಜಲಕ ಲಾಭ ಹೋವೆ ಕುಡ್ದನ್ರಿ. ಅದಕ್ಕೆ ಹೇಳ್ತೀನಿ ನಿಮ್ಗೆ, ಅದಕ್ಕೆ ಅವನದು ಅಭಿಪ್ರಾಯ ಹೇಳ್ತೀನಿ. ಪಾನಿ ಪೀಲೆ ಅವ್ರದ್ದು ಜಲಕ ಲಾಭ ಹೋಗಿ ಅಂದರೆ ಕುಡಿದ ಮೇಲೆ ಅಂತ ಬರ್ದಿರಲಿಲ್ಲ ಅಲ್ಲಿ. ಹಾಂ, ಈಗ ಅದಕ್ಕೆ ಇವ ಏನಂತ ನೋಡ್ರಿ, ಜಲಜ್ಞಾನ ಪಕ್ಷ ಹೈ. ನಿಮ್ಮ ಇದು ಜಲ ನೀರ ಪಕ್ಷದಲ್ಲಿ ಪರ್ವತ ಪಕ್ಷ ಹಂಗೆ ಹಿಂಗೆ ಜಲ ಪಕ್ಷ ಹಾಂ ಆಯ್ತಲ್ಲ. ಯದ್ಯಪಿ ಕಾರಣದ ಏನು ಈಗ ಅವ ಅನುಮಾನ ಏನು ಮಾಡ್ಲಕತ್ಯಾನ, अनुमान काल में जल ज्ञान अतीत है ಅಂದ್ರೆ ಏನು
ಜಾನ್ ಅತಿ ತಂದ್ರೆ ಈಗ ಅಂದ್ರೆ ನಾವು ಅನುಮಾನ ಮಾಡಬೇಕಾಗಿತ್ತಂದ್ರೆ ವರ್ತಮಾನದಾಗಿದ್ದರೆ ಅನುಮಾನ ಮಾಡಬೇಕು. ಈಗ ಅವನ ಅಭಿಪ್ರಾಯನು ಈ ಜಲಜ್ಞಾನ ಪಕ್ಷ ಅಂದ್ರೆ ನೀರ ಈಗ ಅನುಮಾನ ಮಾಡಬೇಕಾದ್ರೆ ಸಂಬಳ ಬೇಕೇನಿಲ್ಲ. ಈಗ ನೀರ ಹೊಟ್ಟೆ ಹೋಗ್ಯಾವ್ರಿ, ಕುಡ್ದಾನವ ನೀರ. ಈಗ ನೀರು ಕುಡಿದ ಮೇಲೆ ಅವ ಅನ್ಕೊಳ್ತಾನೆ ಇದಂ ಜಲಜ್ಞಾನ. ಇದಂ ಜಲಜ್ಞಾನ ಅನ್ಬೇಕಾದ್ರೆ ನೀರು ಕುಡ್ದಾನೀಗ. ಯದ್ಯಪಿಕಾರನ ಅಭಿಪ್ರಾಯನು ಪಕ್ಷ ಸಂಬಳ ಬೇಕು. ನೀರು ಕುಡಿದ ನಂತರ ಇದಂ ಜಲಜ್ಞಾನ ಅಲ್ಲಕತ್ತಾನ. ಮತ್ತು ಜಲಜ್ಞಾನ ಪಕ್ಷ ಮುಂದೆ ಬೇಕಲ್ಲ. ಯದ್ಯಪಿಕಾರನದ ಅಭಿಪ್ರಾಯ ಇದು. ನೀವು ಅನುಮಾನ ಮಾಡಬೇಕಾದಾಗ ಜಲಜ್ಞಾನ ಪಕ್ಷ ಅಂದಮೇಲೆ ಮುಂಭಾಗದಲ್ಲಿ ಎಲ್ಲಿ ಅದ ಜಲ ಇಲ್ಲ. ಅವ ಅನುಭವ ಮಾಡೋ ಕುಡಿದ ನಂತರ ಅಂದರೆ ನೀರ ಹೊಟ್ಟೆ ಹೋಗ್ಯಾವ್ರೀಗ. ಈಗ ಅವ ಅನುಮಾನನೇ ಮಾಡ್ಲೈತಾನ. ಅವನದೇನು ದೀಪಕಾರಂದು ಪಕ್ಷ ಯಾವಾಗಲೂ ಮುಂಭಾಗದಲ್ಲಿ ಇದಂ ಜಲಜ್ಞಾನಂ ಬೇಕಲ್ಲ. ಮತ್ತು ನೀರಲ್ಲಿ ಹೊಟ್ಟೆ ಹೋಗ್ಯಾವಲ್ಲ, ಅದಕ್ಕೆ ಇವ್ರು ಹೆಂಗೆ ಸಮಾಧಾನ ಹೇಳಿದರು, ಒಳಗೆ ಅತೀತ ವರ್ತಮಾನ. ಈಗ ಮುಂಜಾನೆ ಬಂದೆವು, ಯಾವಾಗ ಬಂದ್ರಿ? ಇವತ್ತೇ ಬಂದೇವ್ರಿ. ಮುಂಜಾನೆ ಬಂದಾನ, ಈಗ ಬಂದಾನ ಅಂತಾರೆ. ಹಾಂ, ಅಂದರೆ ವರ್ತಮಾನ ಭೂತ ಎರಡು ಅಷ್ಟು ಭವಿಷ್ಯತ್ತು ಸಮೀಪ ಇರ್ತಾವಂತ ಹಿಂಗೆ ಇವ್ರ ಸಮಾಧಾನ. यद्यपि अनुमान काल में जल ज्ञान अतीत है. अतीत अंदरनेನು पाणी पिल्यावर प्रमा ठरतो. पाणी पिल्यानंतर प्रमा ठरतो. ज्या काळी तुम्ही अनुमान करता त्या काळी जल सन्मुख नाही, कारण पोटात गेले आहे. पक्ष समोर पाहिजे. ಪ್ರತ್ಯಕ್ಷ ಆಗಿದ್ರೆ ಇದಂ ಜಲಜ್ಞಾನ. ಈಗ ಸದ್ಯ ಜಲಜ್ಞಾನ ಪಕ್ಷ ಮುಂದೆ ಬೇಕಲ್ರಿ. ಈಗ ಕುಡಿದ ನಂತರ ಅದು ಪ್ರಮ ಆಯಿತು. ಕುಡಿದ ನಂತರ ಪರಂತು ಕುಡಿದ ನಂತರ ಇದಂ ಜಲಜ್ಞಾನಂ ಅಂತಾನೆ. ನೀರಲ್ಲಿ ಹೊಟ್ಟೆ ಹೋಗ್ಯಾವ, ನೀರು ಕುಡ್ದಾನೀಗ. ಅವಾಗ ಅನುಮಾನ ಮಾಡತ್ತಾನೆ ಇದಂ ಜಲಜ್ಞಾನಂ. ಅವನದು ಅಭಿಪ್ರಾಯ ಯದ್ಯಪಿಕಾರಂದು ಪ್ರಮ ಯಾವಾಗ ಆಗ್ತದ? ನೀರು ಕುಡಿದ ನಂತರ ಲಾಭ ಆಯ್ತಂದ್ರೆ ಅವಾಗ ಆಗ್ತಾನೆ. ಹಾಂ, ಇದು ಜಲಜ್ಞಾನಂ. ಪಕ್ಷ ಸಫಲ ಪ್ರವೃತ್ತಿ ಜನಕತ್ವ ಯತ್ರ ಸಫಲ ಪ್ರವೃತ್ತಿ ಜನಕತ್ವ ಪ್ರಮತ್ವ. ಪ್ರಮ ಯಾವಾಗ ಆಗ್ತದ? ನೀರು ಕುಡಿದ ಮೇಲೆ ಪ್ರಮ ಆಯಿತು. ಅದಕ್ಕೆ ಅರ್ಥಕ್ಕೆ ಪ್ರಮ ಆಗಿಲ್ಲ ಅವನಿಗೆ. ಪರಂತು ನೀವರೇ ಈಗ ಪಕ್ಷ ಅಂತ ಹೇಳಿದಾಗ ಜಲಜ್ಞಾನ ಮುಂಭಾಗದಲ್ಲಿ ಬೇಕು. ಹೌದು, ಒಂದು ಅಭಿಪ್ರಾಯ. ಹಾಂ, ಅದಕ್ಕೆ ಅವನ ದೀಪಕಾರಣ ತಿಳಿತ ನಿಮಗೆ. ಅನುಮಾನ ಕಾಲ ಮೇ ಅಂದ್ರೆ ಅದು ಅಭಿಪ್ರಾಯ. ಅವನ ಅಭಿಪ್ರಾಯ ತಿಳಿತಿಲ್ಲ ನಿಮಗೆ. ಪಾಣಿ ಪಿल्यानंतर प्रमा ठरतो. प्रमा ಜ್ಞಾನ, ಪ್ರಮಾಣಜನ್ಯ ಜ್ಞಾನ. ಪ್ರಮ ಏನಾಗ್ತದೆ, ಅದು ಪ್ರಮಾಣದಿಂದ ಅವ ಅನುಭವ ಮಾಡಿದ ನಂತರನೇ ಅದು ಪ್ರಮ ಆಗ್ತದೆ. ಅವ ನೀರು ಕುಡ್ದಾನೀಗ, ಹೌದಿಲ್ಲ? ಯಾವ ಕಾಲದಾಗ ಅವ ಅನುಮಾನ ಮಾಡ್ಲತ್ತಾನ ಆ ಕಾಲದಾಗ ನೀರು ಸಮ್ಮುಖ ಇಲ್ಲ. ಅನುಮಾನ ಮಾಡೋ ಕಾಲದಾಗ ಇದಂ ಜಲಜ್ಞಾನಂ ಪಕ್ಷ ಅಂತ ಹೇಳಕತ್ತಾನ. ಆ ಎಳಿಗೆ ನೀರು ಹೊಟ್ಟೆಗೆ ಹೋಗ್ಯಾವು ಅಂದ್ರೆ ಪಕ್ಷ ಸಮ್ಮೋರ್ ಪಾಯಿಜೆ. ಪಕ್ಷ ಯಾವಾಗಲೂ ಮುಂದುಗಡೆ ಇರಬೇಕು. ಅವನದು ಶಂಕ ಇದು ಯದ್ಯಪಿಕಾರಂದು. ತಿಳಿತ ನಿಮಗೀಗ? ಇಲ್ಲ, ತಿಳಿದಿಲ್ಲ. ಹಾಂ, ಮತ್ತೇನು ಶಂಕ ಏನು? ಈಗ ನೀರು ಕುಡಿದ ನಂತರ ಅದು ಪ್ರಮ ಆಗ್ತದಿಲ್ಲ. ಪ್ರಮ ನಿಶ್ಚಯ ಪ್ರಮ ಆಗಬೇಕಾಗಿದ್ರೆ, ಜ್ಞಾನ ಆಗಬೇಕಾಗಿದ್ರೆ ನೀರು ಕುಡಿದ ಮೇಲೆ ಅನುಭವ. ಸೋಮ್ ಕುಡಿದ ನೀರು ಯಾವ ಏನು ಪ್ರಮೋದ ಆಗಬೇಕಾಗಿದ್ರೆ ಕುಡಿದ ಮೇಲೆ ಆಗ್ತದೆ. ಹಂಗೆ ಪ್ರಮ ನೀರು ಕುಡಿದ ಮೇಲೆ ಪ್ರಮ ಆಯಿತು. ಪರಂತು ಈಗ ಇವ ಏನು ಇದಂ ಜಲಂ ಜ್ಞಾನ ಅಲ್ಲಗತಾನ. ಆ ಎಳಿಗೆ ನೀರು ಹೊಟ್ಟೆ ಹೋಗ್ಯಾವ. ಪಕ್ಷರ ಸಮ್ಮೂರಬೇಕು. ಇದಂ ಅನ್ಬೇಕಾಗಿದ್ರೆ ಮುಂಭಾಗದಲ್ಲಿ ಬೇಕು. ಇದಂ ರಜತಂ ಅನ್ಬೇಕಾಗಿದ್ರೆ ಇದು ರಜತಿಲಿ ಬೇಕಲ್ಲ. ಯಾಕಂದ್ರೆ ಮುಂದೆ ನೀರ ಅವ ಕುಡ್ದಾಂಡಿ ಪ್ರಮ ಆಗಬೇಕಾದ್ರೆ ಹಂಗೆ ಅವನು ಯದ್ಯಪಿಕಾರಂದ ಅಭಿಪ್ರಾಯ ತಿಳಿತಿಲ್ಲ. ಈಗ ನೋಡ್ರಿ, अनुमान में जल ज्ञान अतीत है, तथापि वर्तमान के समीप भूत भविष्य भी वर्तमान ही कहिए या ते वर्तमान जल ज्ञान ही पक्ष कया, अतीत नहीं कया. ಅವನು ಸಮಾಧಾನ ತಿಳಿತು. ಹಾಂ, ಯಾವಾಗ ಬಂದ್ರಿ?
ಹಾಂ ಅದು ಮುಂಜಾನೆ ಬಂದನ, ಮುಂಜಾನೆ ಬಂದನು. ಯಾವಾಗ ಬಂದಿರಿ ಅಂದರೆ ಈಗ ಬಂದೇವ್ರಿ. ಹಾಂ ಸಾಯಂಕಾಲ ಬಂದಾನ. ಯಾವಾಗ ಬಂದರೆ ಇವತ್ತೇ ಬಂದಾನ. ಇವತ್ತು ಅಂದರೆ ಏನು ಈಗ ಬಂದಪ್ಪಳೆ ಐತೆ, ಮುಂಜಾನೆ ಬಂದನು ಅಂದರೆ ವರ್ತಮಾನ ಭೂತ ಭವಿಷ್ಯತ. ಅವತ್ತಿನ ವರ್ತಮಾನ ಭೂತ ಭವಿಷ್ಯತ್ ಅವತ್ತಿನ ಸಮೀಪ ಇರ್ತಾವ ಅಂತ ಹಿಂಗೆ ಇವ್ರ ಸಮಾಧಾನ. ಚೀತ ನಿಮ್ಮ समाधान शंका आडू भविष्य की वर्तमान कहिए याते वर्तमान जल ज्ञान ही पक्ष कया अतीत नहीं कया भूतकालदागंतू ಹೇಳಿಲ್ಲ. प्रमत्व साध्य है. प्रमत्व ಏನೈತಿ साध्य. आगे हेतु दृष्टांत स्पष्ट है. हेतु ಮತ್ತು दृष्टांत ಎರಡು ಹೆಂಗದವ? सफल प्रवृत्ति जनकत्वात् निर्णीत प्रमाण ಮ್ಯಾಲೆ ಹೇಳೋದು ಸ್ಪಷ್ಟ ಅದಾವು. ಇನ್ನು ಜರ್ಕ ಇದು ಅನ್ವಯ ದೃಷ್ಟಾಂತ. ವ್ಯತಿರೇಕ ದೃಷ್ಟಾಂತ ಜರ ಹೇಳೋದಿತ್ತಪ್ಪ ಅಂದ್ರೆ ಎಲ್ಲಿ ಸಫಲ ಪ್ರವೃತ್ತಿ ಆಗೋದಿಲ್ಲ ಅಲ್ಲಿ ವ್ಯತಿರೇಕ ದೃಷ್ಟಾಂತ ಹೇಳ್ರಿ. ವ್ಯತಿರೇಕ ದೃಷ್ಟಾಂತ ಕನ ಹೋವೇತೋ ಯತ್ರ ಯತ್ರ ಸಫಲ ಅಲ್ಲಿ ಒಂದು ಪ್ರ ಹಾಕ್ರಿ. ವೃತ್ತಿ ಅದು ಬರೇ ವೃತ್ತಿ ಅದು ವೃತ್ತಿ ಬರೇ ಅದು ಪ್ರಿಂಟ್ ಇಲ್ಲ ಇಟ್ಟೆ. प्रवृत्ति जनकत्वं नास्ति. प्रवृत्ति जनकत्वं नास्ति. तत्र तत्र प्रमत्वं नास्ति. प्रमत्वं नास्ति. यथा शुक्तो रजतज्ञानम इस रीति से वाक्य कया चाहिए ಹಿಂಗೆ ಹೇಳಬೇಕಾಗುತ್ತದೆ. या अनुमानते जल ज्ञान में प्रमत्व का निश्चय होवे है. ಇಲ್ಲಿ ಏನಾಯಿತು? ಜಲಜ್ಞಾನದಲ್ಲಿ ಪ್ರಮತ್ವದ ನಿಶ್ಚಯ ಆಯಿತು. ಅಂದರೆ ಏನು? ಸ್ವತಃ ಅದು ಪರತಃ ಪ್ರಾಮಾಣ್ಯ ಗ್ರಹವಾದ ಪರತಃ प्रामाण्य ग्रहवाद. इस रीति से सकल ज्ञानों में सफल प्रवृत्ति से प्रमत्व की अनुमति होवे. ಈ ರೀತಿಯಿಂದ ಎಲ್ಲ ಜ್ಞಾನಗಳಲ್ಲಿ ಸಫಲ ಪ್ರವೃತ್ತಿಯಿಂದ ಪ್ರಮತ್ವದ ಅನುಮತಿ ಆಗುತ್ತದೆ. ಅಲ್ಲಿ ಜಲಜ್ಞಾನ ಗ್ರಾಹಕ. जलज्ञान अंदरने ग्राहक अंदरे ज्ञानाचा. ग्राहक अंदरे ज्ञानाचा. जलज्ञानद ज्ञानाचा सामग्री अंदरे मनसा. तो सामग्री अंदरे मनसा. तो जलम हम जानामी या अनुभवसाय की सामग्री है. ಅಲ್ಲಿ ಜಲ ಜ್ಞಾನದ ಜ್ಞಾನ ಸಾಮಗ್ರಿ ಅಂದರೆ ಮನಸ್ಸೇನೋ. ಜಲಂ ಹಂ ಜಾನಾಮಿ ಮನುಷ್ಯ ಅನುವ್ಯವಸಾಯ ಜ್ಞಾನಕ್ಕೆ ಮನಸ್ಸು ಕಾರಣ ಅಂತ ಹೇಳ್ಯಾರ ನೋಡ್ರಿ. ಹೌದಿಲ್ಲ? ಮನಸ್ಸ ಕಾರಣ ಏನು ಅಂದ್ರೆ ಆ ಮನಸ್ಸಿಗೆ ಜಲಂ ಹಂ ಜಾನಾಮಿ ಯಾ ಅನುವ್ಯವಸಾಯಕ್ಕೆ ಸಾಮಗ್ರಿ ಹೈ. ಮನೆ ಸಂಯುವಾದಿಕ ಚಲ್ರ ಕಾರಣ ಹಿಂದೆ ಹೇಳಿದ್ರಲ್ಲ सामग्री है. और प्रमत्व ग्राहक सामग्री उक्त अनुमान है. ज्ञान ग्राहक सामग्री अनुव्यवसाय सामग्री मन जल हम ಜಾನಮಿ ಇನ್ನು ಮೇಲೇನು ಹೇಳಿದ್ರು ನೋಡಿ ಸಫಲ ಪ್ರವೃತ್ತಿ ಜನಕತ್ವಾತ್ ಉಕ್ತ ಅನುಮಾನ ಬರ್ತಾ ಪ್ರಾಮಾಣ್ಯ ಹೇಳಿದ್ರಲ್ಲ ಮ್ಯಾಲೆ ನಿಮ್ಮ ತಿಳಿಸಿದ್ರೆ ಹಾಂ ಅದು उक्त अनुमान है. सो अनुव्यवसाय की सामग्री ते भिन्न होने थे. ये अनुव्यवसाय सामग्री ಹೇಳಿದ್ರಲ್ಲ ಜ್ಞಾನದ ಜ್ಞಾನ ಸಾಮಗ್ರಿ ಮನಸ್ಸ ಅನುವ್ಯವಸಾಯ. ಈ ಅನುವ್ಯವಸಾಯ ಸಾಮಗ್ರಿಗಿಂತಲೂ ಭಿನ್ನ ಇರೋದ್ರಿಂದ ಪರ है. ಯಾತೆ ಪರತಃ ಪ್ರಮತ್ವ ಗ್ರಹ है. ಪರತಃ ಪ್ರಮತ್ವ ಗ್ರಹ है. ಈಗ ಇದ್ರ ಮೇಲೆ ಯದ್ಯಪಿ ಕಾರ್ಯ ಏನಂತ ಅಂದರೆ न्याय मत में अनुमिति का विषय पक्ष भी होवे. ಹೆಂಗೆ ಸಾಧ್ಯ ಪಕ್ಷ ಇರ್ತದಲ್ಲ ಹಂಗೆ ಪಕ್ಷ ಸಾಧ್ಯನೂ ಕೂಡ ಪಕ್ಷ ಇರ್ತೈತಿ. ಪರ್ವತೋ ವನ್ಯಮಾನ್ ಇದ್ದ ಅಂದಮೇಲೆ ಪರ್ವತೋ ವನ್ಯಮಾನ್ ಅಂದ್ರೆ ಪಕ್ಷದಲ್ಲಿ ಸಾಧ್ಯನೂ ಇರ್ತೈತಿ. अनुमिति न्याय मत में अनुमिति का विषय पक्ष में ಅಂದರೆ ನೀವು ಅಲ್ಲಿ ಒಂದು ತಿಳ್ಕೊಳಕ್ಕೆ ಬರ್ಕೋರಿ ಸಾಧ್ಯಕಿ ನ್ಯಾಯಿ अनुमिति का विषय साध्य. अनुमिति विषय ಏನು ಹಾಂ ಸಾಧ್ಯತೆ ಅನುಮಿತಿ ಮಾಡ್ತೇವೆ ನಾವು. ಹಾಂ ಪರ್ವತನ ವಿಷಯ ಆಗ್ತದಲ್ಲ ಅಂತ ಯದ್ಯಪಿ ನಾನು ಸ್ವಲ್ಪ ಲಕ್ಷ್ಯ ಇಟ್ಕೊರಿ. ನ್ಯಾಯ ಮತ ಮೇ अनुमिति का विषय साध्य की न्यायी पक्ष भी होवे है. पर्वतो वन्यमान उक्त अनुमिति में
ನೀವು ಮ್ಯಾಲ ಜಲಜ್ಞಾನಂ ಪಕ್ಷ ಮ್ಯಾಲೆ ಹೇಳಿದರೆ ಜಲಜ್ಞಾನಂ ಪ್ರಮ ಜಲಜ್ಞಾನಂ ಪ್ರಮ ಸ್ವಲ್ಪ ಲಕ್ಷ ಇಡಿ प्रमा ಅಂತೇಳಿ जलज्ञानम प्रमा अनुमिति में जलज्ञान ही पक्ष है जलज्ञानम पक्ष प्रमत्वं साध्यते सफल प्रवृत्ति जनकत्वात् ಮುಂದೇನು ಪ್ರಮತ್ವ ಆಗ್ತದೆ ಹೌದಿಲ್ಲ जलज्ञानी पक्ष आते प्रमत्व का अनुमान भी ज्ञान ग्राहक सामग्री है ಪ್ರಮತ್ವ ಆಗೋದಿಲ್ಲ ಅಲ್ಲಿ ಸಫಲ ಪ್ರವೃತ್ತಿಯಿಂದ ಮತ್ತು ಈ ಜಲಜ್ಞಾನನೇ ಇಲ್ಲಿ ಪಕ್ಷ ಅಂದಮೇಲೆ ಪ್ರಮತ್ವ ಅನುಮಾನವೂ ಕೂಡ ಅದು ಜ್ಞಾನಗ್ರಾಹಕ ಸಾಮಗ್ರಿನೇ ಆಯಿತು ಚೈತನ್ಯ ಪ್ರಭು ತೈಸೆ ಅದರಂತೆ ನಿನ್ನ ಮತದಲ್ಲಿ ಅನುವ್ಯವಸಾಯ भी दो प्रकार का हो गए ಅನುವ್ಯವಸಾಯ ಎರಡು ಪ್ರಕಾರದ ಆಗುತ್ತದೆ ಏಕ ತೋ ಜಲಮಹಂ ಜಾನಾಮಿ ಐಸಾ ಅನುವ್ಯವಸಾಯ ಹೋವೆ ಜಲಮಹಂ ಜಾನಾಮಿ ಹಾಂ ಅಲ್ಲಿ ಲಕ್ಷ ಹೊಡ್ಕೊಂಡ್ರಿ ಜಾನಾಮಿ ಐಸಾ ಅನುವ್ಯವಸಾಯ ಹೋವೆ ಜ್ಞಾನಗ್ರಾಹಕ ಸಾಮಗ್ರಿ ಆದರೆ ಜಲಮಹಂ ಜಾನಾಮಿ ಪ್ರಭು ತಿಳಿಯುತ್ತಿಲ್ಲ ಜಲಮಹಂ ಜಾನಾಮಿ ಇದು ಜ್ಞಾನಗ್ರಾಹಕ ಸಾಮಗ್ರಿ ಹಿಂಗೆ ಅನುವ್ಯವಸಾಯ ಆಗುತ್ತದೆ दूसरा जहाँ प्रमत्व निश्चयते उत्तर प्रमत्व जो अनुव्यवसाय होवे ता जलम प्रमिनोमि जलम हाँ ಅಂದರೆ ಜಲದ ನಾನು ಅನುಮಾನ ಮಾಡ್ತೇನೆ ಪ್ರಮಿನೋಮಿ ಐಸಾ ಅನುವ್ಯವಸಾಯ ಹೋವೆ ಹೈ ಹಿಂಗೆ ಅನುವ್ಯವಸಾಯ ಆಗುತ್ತದೆ ಯಾತೆ ಉಕ್ತ ಅನುಮಾನ ರೂಪ ಅಂದರೆ ಈ ಏನು ಜಲಕ ಅನುಮಾನ करतो जलम प्रमिनोमि अनुमान ನಿಮಗೆ ಗುರ್ತಾಗತ್ತಲ್ಲ ಅವನಿಗೆ ಅಭಿಪ್ರಾಯ ಉಕ್ತ ಅನುಮಾನ ರೂಪ ಅಂದರೆ ಜಲಂ ಪ್ರಮಿನೋಮಿದು ज्ञान ग्राहक सामग्री ते प्रमत्व का ही निश्चय हुआ प्रमत्व दे निश्चय आयतु द्वितीय अनुव्यवसाय की सामग्री भी ज्ञान ग्राहक भी है ಎರಡನೇ ಅನುವ್ಯವಸಾಯದು ಸಾಮಗ್ರಿನೂ ಕೂಡ ಏನು ಜಲಂ ಪ್ರಮಿನೋಮಿ ಇದು ಜ್ಞಾನ ಗ್ರಾಹಕ ಸಾಮಗ್ರಿನೇ ಅದ ತಾಸೆ ಪ್ರಮತ್ವ का निश्चय हुआ ಇದರಿಂದ ಏನಾಯಿತು ಪ್ರಮತ್ವ ನಿಶ್ಚಯ ಯದ್ಯಪಿ ಕಾರಣ ಅಲ್ಲ ಇದು ಪ್ರಮತ್ವ का निश्चय हुआ इस ರೀತಿ से ಈ ರೀತಿಯಿಂದ ಸಿದ್ಧಾಂತ ಕೋಟಿ ಸ್ವತಃ ಪ್ರಾಮಾಣ್ಯ ಗ್ರಹಕ್ಕೆ ಪ್ರಾಪ್ತಿ ಹುಯಿ ಸಿದ್ಧಾಂತ ಕೋಟಿ ಅಂದರೆ ಸಿದ್ಧಾಂತಿಗಳು ಸ್ವೀಕರಿಸಲ್ಪಟ್ಟಂಥ ಸ್ವತಃ ಪ್ರಾಮಾಣ್ಯ ಗ್ರಹದ ಪ್ರಾಪ್ತಿ ಆಯಿತು ಅದಕ್ಕೆ ನಿಯಮೇನು जो जो ज्ञान ग्राहक सामग्री सो सारी प्रमत्व की ग्राहक है ಯಾವ ಯಾವ ಜ್ಞಾನ ಗ್ರಾಹಕ ಸಾಮಗ್ರಿ ಇರೋ ಅವೆಲ್ಲ ಪ್ರಮತ್ವದೇ ಜ್ಞಾನದ ಗ್ರಾಹಕ ಅಂದರೆ ಜ್ಞಾನ ನೇಮ್ ಹೇಳಿದಿರೋದು ಈ ರೀತಿಯಿಂದ ನೀನು ಸಿದ್ಧಾಂತಗಳು ಸ್ವೀಕರಿಸಲ್ಪಟ್ಟಂಥ ಸ್ವತಃ ಪ್ರಾಮಾಣ್ಯ ಗ್ರಹದ ಪ್ರಾಪ್ತಿ ಆಯಿತು ಸ್ವತಃ ಪ್ರಾಮಾಣ್ಯ ಗ್ರಹದ ಉತ್ಪತ್ತಿ ಆಯಿತು ಯಾವ ಯಾವ ಜ್ಞಾನ ಗ್ರಾಹಕ ಸಾಮಗ್ರಿ ಇರೋ ಅವೆಲ್ಲ ಪ್ರಮತ್ವದೇ ಜ್ಞಾನದ ಇದು ಸಿದ್ಧಾಂತ ಕೋಟಿ ಅಂದರೆ ಸಿದ್ಧಾಂತ ಸ್ವೀಕರಿಸ್ಬೇಕು ತೈಸಾಯಿ ಜ್ಞಾನ ಗ್ರಾಹಕ ಸಿದ್ಧಾಂತಗಳು ಸ್ವೀಕರಿಸಲ್ಪಟ್ಟಂಥ ಸ್ವತಃ ಪ್ರಾಮಾಣ್ಯವಾದ ಪ್ರಕಾರ ಅಲ್ಲ ಸಿದ್ಧಾಂತಿಗಳು ಸ್ವತಃ ಪ್ರಾಮಾಣ್ಯವಾದ ಜ್ಞಾನ ಎಲ್ಲೆಲ್ಲಿ ಜ್ಞಾನ ಸಾಕ್ಷಿ ಜ್ಞಾನ ಗ್ರಾಹಕ ಸಾಮಗ್ರಿ ಇರ್ತಲ್ಲ ಅದರಿಂದ ಪ್ರಮತ್ವದೇ ಜ್ಞಾನ ಆಗ್ತದ ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಾಕೆ ಆ ಪ್ರಮಾದೇ ನಮ್ಮಲ್ಲಿ ಜ್ಞಾನ ಗ್ರಾಹಕ ಸಾಮಗ್ರಿ ಅಂದರೆ ಸಾಕ್ಷಿ ಅವ್ರು ಹೆಂಗೆ ಅನುವ್ಯವಸಾಯ ಕೇಳ್ತಾರಲ್ಲ ಏನು ಪ್ರಭು ಜ್ಞಾನ ಗ್ರಾಹಕ ಸಾಮಗ್ರಿ ಅಂದ್ರೆ ಸಾಕ್ಷಿ ಹಾಂ ಅಲ್ಲ ತಾಳ ನೀವು ನೋಡ್ಲಿಕ್ಕತ್ತೀರಂದ್ರೆ ಸಿದ್ಧಾಂತ ಕೋಟಿ ಕೋಟಿ ಅಂದರೆ ಸ್ವೀಕಾರಲಿದೆ ಸ್ವೀಕರಿಸಲ್ಪಟ್ಟಂಥ ಸ್ವತಃ ಪ್ರಾಮಾಣ್ಯ ಗ್ರಹವಾದ ಸಿದ್ಧಾಂತಿ ಒಪ್ಪುದು ಪರ್ತಾ ಪ್ರಾಮಾಣ್ಯ ಅಲ್ಲ ಸ್ವತಃ ಪ್ರಾಮಾಣ್ಯ ಗ್ರಹ ठीक तैसा ही ज्ञान ग्राहक सकल सामग्री में ಅದರಂತೆ ಎಲ್ಲ ಜ್ಞಾನ ಗ್ರಾಹಕ ಸಾಮಗ್ರಿಯಲ್ಲಿ ಜಲಂ ಅಹಂ ಜಾನಾಮಿ या अनुव्यवसाय की सामग्री भी यानी ಎಲ್ಲ ಅನುವ್ಯವಸಾಯ ಸಾಮಗ್ರಿನೂ ಕೂಡ
ಅಂತರ್ಭೂತ ಅಂತರ್ಭೂತ ಅಂದ್ರೇನು ಜಲಂ ಪ್ರಮೇನೋಮಿ ಈ ಸಾಮಗ್ರಿಯಲ್ಲಿ ಅಂತರ್ಭೂತದ ನೀವು ಅಲ್ಲಿ ಬರ್ಕೋರಿ ಇಲ್ಲಂದ್ರೆ ಜಲಂ ಪ್ರಮೇನೋಮಿ ಯಾ ಸಾಮಗ್ರಿ ಮೇ ಅಂತರ್ಭೂತ ಅಂದ್ರೆ ಜಲಂ ಪ್ರಮೇನೋಮಿ ಅಂತ ಈ ಜ್ಞಾನಗ್ರಾಹಕ ಸಾಮಗ್ರಿ ಹೇಳಿದ್ರೆ ಸ್ವತಃ ಪ್ರಾಮಾಣ್ಯಗ್ರದ ಆಯಿತು ಅಂತ ಇವರು ಸಿದ್ಧಾಂತಗಳು. ಯದ್ಯಪಿ ಏನದ ಇನ್ನು ಮುಗಿದಿಲ್ಲ ಯದ್ಯಪಿ ತಿಳಿ ಹಾಂ ಅನುವ್ಯವಸಾಯಕ್ಕೆ ಸಾಮಗ್ರಿ ಬಿ ಜ್ಞಾನಗ್ರಾಹಕ ಸಾಮಗ್ರಿ ಏನು ಎಲ್ಲಿ ಹೇಳಿದವಲ್ಲ ಗ್ರಾಹಕ ಸಾಮಗ್ರಿ ಒಳಗೆ ಅನುವ್ಯವಸಾಯ ಸಾಮಗ್ರಿನೂ ಅಂತರ್ಭೂತ. ಹಾಂ ಅನುವ್ಯವಸಾಯ ಸಾಮಗ್ರಿ ಬಿ ಆ ಜಲಂ ಪ್ರಮೇನೋಮಿ ಯಾ ಸಾಮಗ್ರಿ ಮೇ ಹಾಂ ಬರ್ಕೋರಿಲ್ಕ ಮತ್ತೆ ನಿಮ್ಗೆ ಜ್ಞಾನ ಗ್ರಾಹಕ ಸಕಲ ಸಾಮಗ್ರಿ ಅಂತ ಹಾಂ ಅಂದರೆ ಏನು ಅವನದು ಸ್ವತಃ ಪ್ರಾಮಾಣ್ಯದ ಪ್ರಾಪ್ತಿ ಆಯಿತು. ಯದ್ಯಪಿಕಾರದ ಅಭಿಪ್ರಾಯ ಏನು ಅಲ್ಲಿ ಅಂತರ್ಭೂತ ಮಾಡಿದ್ರಿ ಅಂದರೆ ಜಲಂ ಪ್ರಮೇನೋಮಿ ಅಂತ ಇದ್ರಿಗೆ ಮಾಡಿದ್ರಲ್ಲ ಸ್ವತಃ ಪ್ರಾಮಾಣ್ಯದ ಪ್ರಾಪ್ತಿನೇ ಆಯಿತು. ಅಂತರ್ಭೂತ ಹಾಂ ಇಲ್ಲಿಗೆ ಮುಗಿತು. ಈಗ ತಥಾಪಿ ಎಲ್ಲ ತಥಾಪಿ ನೀವು ಎಲ್ಲಿದ್ದೀರಿ? ಅದಕ್ಕೆ कैसा ही ज्ञान ग्राहक सकल सामग्री में जलम अहम जानामि ज्ञान ग्राहक ಎಲ್ಲದಲ್ಲಿ ಜಲಂ ಅಹಂ ಜಾನಾಮಿ ಈ ಅನುವ್ಯವಸಾಯ ಸಾಮಗ್ರಿನೂ ಕೂಡ ಆ ಜಲಂ ಪ್ರಮೇನೋಮಿ ಈ ಸಾಮಗ್ರಿಯಲ್ಲಿ ಅಂತರ್ಭೂತ ಇರುತ್ತದೆ. ಜಲಂ ಪ್ರಮೇನೋಮಿ ಈ ಸಾಮಗ್ರಿಯಲ್ಲಿ ಅಂತರ್ಭೂತ ಅಂದರೇನು ಕಿ ನೀವು ಸ್ವತಃ ಪ್ರಾಮಾಣ್ಯ ಗ್ರಹಣದಂತೆ ಆಯಿತು ಅಂತ ಅವನದೇ ಬಿತ್ಕಾರ ಅಭಿಪ್ರಾಯ. ಈಗ ತಥಾಪಿ ಇಲ್ಲಿ ಅಲ್ಲಿ ತನಕ ಇಲ್ಲಿಗಳು ಯದ್ಯಪಿನೇ ಎಲ್ಲಿ ತಾತೆ ದಮ್ ಅಲ್ಲಿ ಏನು ತೆಗಿಲಿಕ್ಕೆ ಹೋಗ್ಬೇಡ್ರಿ, ತೆಗಿಲಿ ನಾ ಹೇಳ್ತಂಗೆ ಮಾಡಿ ಬರೀ ತಥಾಪಿ ಬರ್ದ್ರಿ ಮ್ಯಾಲೆ ತಥಾಪಿ ಬರ್ದ್ರಿ. ಅದು ತಾಮಿ ಅದಲ್ಲ ತಾಸೆ ಹಾಂ ಅಂದರೆ ನ್ಯಾಯಿಕರ ಮತದಲ್ಲಿ ತಾಸೆ ಆ ಜ್ಞಾನ ಗ್ರಾಹಕ ಸಾಮಗ್ರಿಯಿಂದಲೇ ಪ್ರಮತ್ವ ಜ್ಞಾನ ಆಗುವುದಿಲ್ಲ. ತಾಸೆ ಅಂದರೆ ಜ್ಞಾನ ಗ್ರಾಹಕ ಸಾಮಗ್ರಿ ಅದು ಜಲಮಂ ಜಾನಮಿ ಅಂತ ಹೇಳಿದಲ್ಲ. ತಾಸೆ ಅಂದರೆ ಅವ ಏನು ಜ್ಞಾನ ಗ್ರಾಹಕ ಸಾಮಗ್ರಿ ಅಂತ ಹೇಳದಂತೆ ಐತಿಲ್ಲ ಜಲಮಂ ಜಾನಮಿ. ಜ್ಞಾನ ಗ್ರಾಹಕ ಸಾಮಗ್ರಿ ಜಲಂ ಪ್ರಮೇನೋಮಿ ಅಲ್ಲ ಪ್ರಮೇನೋಮಿ ಇದು ಸಾಮಗ್ರಿ ಆಯಿತು. ಪ್ರಮೇನೋಮಿ ಸಾಮಗ್ರಿಯಲ್ಲಿ ಅಂತರ್ಭೂತ ಮಾಡಿದರೆ ಸ್ವತಃ ಪ್ರಾಮಾಣ್ಯ ಆಯಿತು. ಪರಂತು ಇದರಿಂದ ಪ್ರಮತ್ವ ಜ್ಞಾನ ಆಗೋದಿಲ್ಲ ಅಂತ ಹೇಳ್ತಾನೆ. ಇದರಿಂದ ಪ್ರಮತ್ವ ಜ್ಞಾನ ಆಗೋದಿಲ್ಲ ಅಂದರೆ ತಾಸೆ ಕಿಸೆ ಪ್ರಮತ್ವ ಜ್ಞಾನ ಹೋನಿ ಅಜ್ಞಾನ ಗ್ರಾಹಕ ಸಾಮಗ್ರಿ ನಾವೇನು ಹೇಳಿದೆವು ಅದರಿಂದ ಪ್ರಮತ್ವ ಜ್ಞಾನ ಆಗೋದಿಲ್ಲ. ಹಾಂ ಅಥವಾ ಜಲಮಂ ಜಾನಮಿ ಬರ್ಕೋರಿ ಎರಡೂ ಯಾವುದೇ ನ್ಯಾಯಿಕರ ಮತದಲ್ಲಿ ತಾಸೆ ಅಂದ್ರೆ ಆ ಯಾವ ಜ್ಞಾನ ಗ್ರಾಹಕ ಸಾಮಗ್ರಿ ಅದಲ್ಲ ಅದರಿಂದ ಪ್ರಮತ್ವ ಜ್ಞಾನ ಆಗೋದಿಲ್ಲ. ಇಷ್ಟೇ ಸಮಾಧಾನ ಅವರು ಯಾತೆ ಸಿದ್ಧಾಂತ ಕೋಟಿಕ ಅಂಗೀಕಾರ ನಹಿ ಅಂದರೆ ಸಿದ್ಧಾಂತ ಸ್ವೀಕರಿಸಲ್ಪಟ್ಟಂಥ ಸ್ವತಃ ಪ್ರಾಮಾಣ್ಯವಾದ ನಾವು ಅಂಗೀಕಾರ ಮಾಡುವುದೇ ಇಲ್ಲ. ಆಯಿತು, ಇಲ್ಲಿಗೆ ಸಮಾಪ್ತಿ.